ಹಲೋ ಫ್ರೆಂಡ್ಸ್, ನಾವು ಇವತ್ತು ಹೇಳಕ್ಕೆ ಹೋಗ್ತಾ ಇರೋದೇನಪ್ಪ ಅಂದರೆ, ಈ ಥರ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ದೊಡ್ಡದಾಗಿ ಅದಕ್ಕೆ ಏನೇನು ಮೆಟೀರಿಯಲ್ ಎಲ್ಲ ಬೇಕಾಗುತ್ತೆ, ಆಮೇಲೆ ಅದು ಯಾವ ಥರ ಕೆಲಸ ನಡೆಯುತ್ತೆ, ಹೆಂಗೆ ಏನು ಅಂತ ನಿಮಗೆ ಇದು ನಮ್ಮ ಚಾನಲಿಂದ ನಿಮಗೆ ಫುಲ್ಲು ಡೀಟೇಲ್ಸ್ ಸಿಗುತ್ತೆ. ಹಾಗೆ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋದಲ್ಲಿ ನಿಮಗೆ ಎಲ್ಲ ಪೂರ್ತಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ನಿಮಗೆ ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ನೋಡಿ, ಈ ಥರ ಎಲ್ಲ ನಿಮಗೆ ಅವೈಲಬಲ್ ಇದೆ. ಏನಂತ ತೋರಿಸ್ತೀನಿ. ಫಸ್ಟು ನೀವು ಜಲ್ಲಿ ತರಿಸ್ಕೋಬೇಕಾಗುತ್ತೆ. 2 ಲೋಡು ಜಲ್ಲಿ ಬೇಕಾಗುತ್ತದೆ. ಮತ್ತು ಹಾಗೆ 1 ಲೋಡ್ ಅಥವಾ 2 ಲೋಡ್ ಜಲ್ಲಿ, ಹಾಗೆ ಮತ್ತು 2 ಲೋಡು ಟೆಸ್ಟು ತೊಗೋಬೇಕಾಗತ್ತೆ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಅದಾದಮೇಲೆ ನಿಮಗೆ ಒಂದು ದಿವಸ ಇದೇ ಟೈಮ್ ತೊಗೊಳುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮಾರ್ಕಿಂಗ್ ಬರುತ್ತೆ. ಈ ಥರ ಪುಟ್ಟಿಂಗ್ ಅಂದರೆ ಇವಾಗ ಕೆಳಗಡೆ ಬುನಾದಿ ಹಾಕಬೇಕಲ್ಲ, ಅದಕ್ಕೋಸ್ಕರ ಮಾರ್ಕಿಂಗ್ ಮಾಡ್ತಾರೆ. ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಮಾರ್ಕ್ ಮಾಡಿದ್ದಾರಲ್ಲ, ಈ ಥರ ಪ್ಲ್ಯಾನಿಂಗ್ ಇರುತ್ತೆ. ಆ ಥರ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಹೆಂಗಿದೆ, ಈ ಥರ ಎಲ್ಲ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆ ಮೇಸ್ತ್ರಿ, ಆಮೇಲೆ ಗಾರೆ ಕೆಲಸದವರು, ಹೆಲ್ಪರ್ ಅವರೆಲ್ಲ ಬೇಕಾಗುತ್ತೆ ಇದಕ್ಕೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಫುಲ್ಲೆಲ್ಲ ಮಾರ್ಕ್ ಮಾಡ್ಕೊತಾರೆ. ಈ ಥರ ಎಲ್ಲ ಔಟ್ಸೈಡಲ್ಲೆಲ್ಲ ಬ್ಲ್ಯಾಕ್ ಇಟ್ಕೊಂಡು ದಾರ ಕಟ್ಕೊಂಡು ಇದೆಲ್ಲ ಮಾಡ್ತಾರೆ. ನೋಡಿ, ಇದಾದಮೇಲೆ ಮತ್ತು ನೆಕ್ಸ್ಟು ನೋಡಿ, ಇಲ್ಲೊಂದು ಗುಂಡಿ ತೋಡಿದ್ದಾರೆ. ಈ ಗುಂಡಿ ಏನಕ್ಕೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಾದ್ರೆ ಮೇನ್ ಬೇಕಾಗಿರೋದು ಸ್ಟೀಲ್ ಬೇಕಾಗುತ್ತೆ. ಅದರಲ್ಲಿ 8 mm, 10 mm, 12 mm ಈ ಥರ ಎಲ್ಲ ನಿಮಗೆ ಕಂಬಿ ಅಂತಾರೆ, ಒಬ್ಬೊಬ್ಬರು ಸ್ಟೀಲ್ ಅಂತಾರೆ. ಈ ಥರ ಸ್ಟೀಲ್ ತರಿಸ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ನಿಮಗೆ ಈ ಲಾಗಲ್ಲಿ ಇವತ್ತಿನ ದಿವಸ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಪೈಲಿಂಗ್ ಮಿಷನ್ ಅಂತ. ಪೈಲ್ ಅಂದರೆ ಇವಾಗ ಕೆಳಗಡೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಿಟಿಯಲ್ಲೆಲ್ಲ ಏನು ಮಾಡ್ತಾರೆ, ಪೈಲಿಂಗ್ ಹೊಡಿಸ್ತಾರೆ. ಅದಕ್ಕೆ ಇದು ಪೈಲಿಂಗ್ ಮಿಷನ್ ಅಂತ ಹೇಳ್ತಾರೆ. ನೋಡಿ, ಈ ಥರ ಎಲ್ಲ ಫೈಲಿಂಗ್ ಮಿಷನ್. ಇದು ಫೈಲಿಂಗ್ ಮಿಷನು. ಇದರಿಂದ ಏನು ಮಾಡ್ತಾರೆ ಅಂತಂದು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಅವೆಲ್ಲ ಇಲ್ಲಿ ಮಾರ್ಕಿಂಗ್ ಮಾಡಿರ್ತಾರಲ್ಲ, ಆ ಮಾರ್ಕಿಂಗಿಂದ ಈ ಥರ ಗುಂಡಿ ಹೊಡಿತಾರೆ. ಈ ಥರ ಗುಂಡಿ ಹೋಲ್ಸ್ ಹೊಡಿತಾರೆ. ಇದಕ್ಕೆ ಹೋಲ್ಸ್ ಹೊಡೆದು ಅದರಲ್ಲಿ ನೀರು ಇರುತ್ತಲ್ಲ, ಆ ನೀರು ಮತ್ತೆ ತೆಗಿತಾರೆ. ಅವರಿಗೆ ನೀರಿದ್ದರೆ ಚೆನ್ನಾಗಿ ಇರಲ್ಲ, ಮೇನ್ ಅವ್ರಿಗೆ ನೀರಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಈ ಥರ ಹೋಲ್ಸ್ ಮಾಡ್ತಾರೆ. ಆವಾಗಲೇ ತೋರಿಸಿದ್ನಲ್ಲ, ಆ ಗುಂಡಿ ಒಳಗಡೆ ಸಿಮೆಂಟ್ ಹಾಕಿ ಮಿಕ್ಸ್ ಮಾಡ್ತಾರೆ. ಅಂದರೆ ಕಾಂಕ್ರೀಟ್ ಹಾಕ್ತಾರೆ. ಅದರ ಒಳಗಡೆ ಕಾಂಕ್ರೀಟ್ ಹಾಕಿಬಿಟ್ಟು ಅದೇ ಬುನಾದಿ ಅಂತಾರಲ್ಲ, ಆ ಥರ ಅದಕ್ಕೆ ಫೈಲಿಂಗ್ ಕಾಂಕ್ರೀಟ್ ಹಾಕಿ ಕಂಬಿ ಎಲ್ಲ ಹಾಕ್ಬಿಟ್ಟು ಅದು ಫೈಲಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಗುಂಡಿ ತೋಡಿರ್ತಾರೆ. ಯಾಕಂದರೆ ಇವಾಗ ಸಿಟಿ ಕಡೆ ಎಲ್ಲ ಸ್ಟ್ರಾಂಗ್ ಇರಬೇಕಲ್ಲ ಬುನಾದಿ. ಊರ ಸೈಡೆಲ್ಲ ಹಾಕ್ತಾರಲ್ಲ, ಆ ಥರ ಹಾಕಿದರೆ ಬೇಗ ಬಿದ್ದು ಹೋಗ್ಬಿಡುತ್ತೆ ಅಂತ. ಇದಕ್ಕೋಸ್ಕರನೇ ಈ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಆ ಥರ ಕೆಳಗಡೆ ಫಸ್ಟು ಹೋಲ್ಸ್ ಹಾಕ್ಬಿಟ್ಟು ಆಮೇಲೆ ಈ ಥರ ಬಿಲ್ಡಿಂಗ್ ಕಟ್ತಾರೆ. ಈ ಥರ ಬಿಲ್ಡಿಂಗ್ ಈ ಗುಂಡಿ ಒಳಗಡೆ ಇದರಲ್ಲಿ ಈ ಕಂಬಿನ ಯಾವ ಥರ ರೆಡಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಈ ಥರ ಕಟ್ ಮಾಡ್ಕೊತಾರೆ. ಇದು ಬಂದುಬಿಟ್ಟು ಇದು ಬೈಂಡಿಂಗ್ ವೈರು. ಅದು ಒಂದು ಬಂದುಬಿಟ್ಟು ಒಂದು ರೋಲು 25 ಕಿಲೋ ಇರುತ್ತೆ. ರಾಡೆಲ್ಲ ಕಟ್ ಮಾಡ್ಕೊತಾರೆ. ರಾಡ್ ಕಟ್ ಮಾಡ್ಕೊಂಡು ಈ ಥರ ರಿಂಗ್ಸ್ಗಳೆಲ್ಲ ಮಾಡ್ತಾರೆ. ಇದು ಬಂದುಬಿಟ್ಟು ನಿಮಗೆ 8 mm ಅನಿಸುತ್ತೆ. ನೋಡಿ ತೋರಿಸ್ತೀನಿ.
8 mm ನೋಡಿ, ಕಾಣಿಸ್ತಾ ಇದೆಯಾ? ಇದು 8 mm. 8 mm ಈ ಥರ ರಿಂಗ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಈ ಥರ ರೋಲ್ ಮಾಡ್ಕೊಂಡು ಇದನ್ನು ಅದರೊಳಗಡೆ ಗುಂಡಿ ಒಳಗಡೆ ಹಾಕ್ತಾರೆ. ಈ ಥರ ಎಲ್ಲ ನಿಂತ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ಮತ್ತು ಬಿಲ್ಡಿಂಗ್ ಕಟ್ಬೇಕಾದ್ರೆ ನೀರು ಬೇಕಾಗುತ್ತೆ. ನೀರನ್ನ ಎಲ್ಲಿ ಸ್ಟೋರೇಜ್ ಮಾಡ್ತೀರಾ ಅದಕ್ಕೋಸ್ಕರನೇ ಡ್ರಮ್ ಇಟ್ಕೋಬೇಕು. ಡ್ರಮ್ ಇಲ್ಲ ಅಂತಂದರೆ ಈ ಥರ ಸಂಪನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಸಂಪ್ ಮಾಡ್ಕೊಂಡು ಈ ಥರ ಮೋಟ್ರ್ ಒಳಗಡೆ ಫಿಟ್ ಮಾಡ್ಕೋಬೇಕು ನೋಡಿ. ಒಳಗಡೆ ನೀರಿದೆ, ಕಾಣಿಸ್ತಾ ಇದೆಯಲ್ಲ, ಎಲ್ಲ ನೀರಿದೆ. ಇದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡು ಮತ್ತು ಈ ಥರ ಪೈಪ್ ಎಲ್ಲ ತಗೋಬೇಕಾಗುತ್ತೆ. ಪಕ್ಕದಲ್ಲಿದ್ದರೆ ಓಕೆ, ತೊಂದರೆ ಇಲ್ಲ. ಈ ಥರ ನೀವು ಪೈಪ್ಲೈನ್ಸ್ ಎಲ್ಲ ಎಲ್ಲಿ ಬೇಕಾಗುತ್ತೆ ಅಲ್ಲಿ ತಗೋಬೇಕಾಗುತ್ತೆ. ಆಮೇಲೆ ಹಳೆ ಬಿಲ್ಡಿಂಗ್ ಇದ್ದರೆ ಈ ಥರ ಒಂದು ಸ್ಟಾರ್ಟ್ರು, ಆಮೇಲೆ ಈ ಥರ ಕರೆಂಟ್ ಪವರ್ನ ಸಪ್ಲೈ ತಗೋಬೇಕಾಗುತ್ತೆ ಫಸ್ಟು. ಇದ್ರ ಜೊತೆ JCBನೂ ಇರುತ್ತೆ ಇದ್ರ ಜೊತೆಗೆ. ಆಮೇಲೆ ಇದು ಈ ಥರ ಎಲ್ಲ 3 ಕಂಬಿ ಹಾಕಿಬಿಟ್ಟು ಈ ಥರ ಗುಂಡಿಗೆ ಈ ಥರ ಫಿಕ್ಸ್ ಮಾಡ್ತಾರೆ ಇದನ್ನು. ಯಾಕಂದರೆ ಇದು ಹೋಲ್ಸ್ ಹೊಡಿತಾರಲ್ಲ, ಈ ಹೋಲ್ಸ್ ಹೊಡೆಯೋದಕ್ಕೆ ಇದು ನೀರಿತ್ತಂದರೆ ಇದನ್ನು ನೀರು ಹಾಕ್ಬಿಟ್ಟು ನೀಟಾಗಿ ಮೇಲೆ ಹೋಲ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಆ ವೇಸ್ಟೇಜ್ನ ಇದಕ್ಕೆ ಹಾಕ್ತಾರೆ. ಇದು ಮೋಟ್ರ್ ಬರುತ್ತೆ, ಅದು ಏನಂತ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ. ಹಸು ಎಲ್ಲ ಬರ್ತಾ ಇರುತ್ತೆ ನೋಡಿ. ಅಲ್ಲಿ ಮೋಟ್ರ್ ಆನ್ ಮಾಡಿದ್ವಲ್ಲ, ಇವಾಗ ಇಲ್ಲಿ ಬಂದಿದೆ. ಪಕ್ಕದಲ್ಲಿ ಯಾವುದಾದ್ರೂ ಸೈಟ್ ಇತ್ತಂದರೆ ಆ ಸೈಟಲ್ಲಿ ನೀವು ಯೂಸ್ ಮಾಡ್ಕೋಬೋದು ಜಾಗನ. ಇದು ಲೇಬರ್ಗೋಸ್ಕರ ರೂಮ್ ಕಟ್ತಾ ಇದ್ದಾರೆ. ಅದು ಕಟ್ಟಬೇಕಾಗುತ್ತೆ, ಯಾಕಂದರೆ ಲೇಬರ್ಸ್ಗೆಲ್ಲ ಇರೋಕ್ಕೆ ಜಾಗ ಕೊಡಬೇಕಾಗುತ್ತೆ ಅವರಿಗೆ. ಅದಕ್ಕೋಸ್ಕರ ಈ ಥರ ರೂಮ್ ಕಟ್ತಾರೆ. ಇದಿನ್ನೂ ಅರ್ಧ ಆಗಿದೆ ನೋಡಿ. ಈ ಥರ ಒಳಗಡೆ ಎಲ್ಲ ಸ್ವಲ್ಪ ಜಲ್ಲಿ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡಿ ಈ ಥರ ರೂಮ್ ಕಟ್ತಾರೆ. ಲೇಬರ್ ಸೆಟ್ ಅಂತಾರೆ, ಇಲ್ಲಾಂದರೆ ಗೋಡ ಅಂತಾರೆ. ರೂಮು ಅಂದರೆ ವಿತ್ ಸಿಮೆಂಟ್ ಹಾಕಕ್ಕೆ ಬೇಕಾಗುತ್ತೆ. ಒಂದು ಸಿಮೆಂಟ್ಗೆ ಒಂದು ಲೇಬರ್ ಇರೋಕ್ಕೆ ಈ ಥರ ರೂಮ್ ಕಟ್ಕೋಬೇಕಾಗತ್ತೆ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಇತ್ತು. ಮತ್ತು ಇವಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಏನಾಗುತ್ತೆ ಏನಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಇರುತ್ತೆ. ಓಕೆ, ಯಾರು ಫಾಲೋ ಮಾಡ್ತಾಯಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಫುಲ್ ಡೀಟೇಲ್ಸ್ ನಿಮಗೆ ಕಂಟಿನ್ಯೂ ಇರುತ್ತೆ. ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಮಗೆ ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್.